ಈ ಕಸದೊಂದು ಪಜಿತಿ ಆಗ್ಬಿಟ್ಟಿದೆ ಗುರು. ಒಂದು ವಾರದಿಂದ ಅವ್ನು ಬರ್ತಾ ಇಲ್ಲ. ಮನೇಲಿ ಕೆಟ್ಟು ವಾಸನೆ. ಇದು ಬಿಸಕ್ಕೆ 1 ಕಿಲೋಮೀಟರ್ ದೂರ ಹೊಡ್ಕೊಂಡು ಬರಬೇಕು. ಅದು ಇನ್ಸ್ಟಾಮೋಟರು ರಾಂಗ್ ಅಡ್ರೆಸ್ಸಿಗೆ ಡೆಲಿವರಿ ಮಾಡಿಬಿಟ್ಟಿದ್ರು. ಅದಕ್ಕೆ ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಬಂದೆ. ಕಸ ಬಿಸಾಡೋಣ ಅಂದರೆ ನನ್ನ ಮಗ ಇಲ್ಲೇ ನೋಡ್ತಾ ಇದ್ದಾನೆ. ಯಾರಿಗಾದ್ರು ಕಂಪ್ಲೇಂಟ್ ಹಾಕ್ಬಿಟ್ರೆ ಕಷ್ಟ. ಓದ್ನಾ ಹಬ್ಬ ಎಸ್ಕೇಪ್. ನನ್ನ ಮಗ ನೆಮ್ಮದಿಯಿಂದ ಕಸ ಆದ್ರೂ ಬಿಸಾಕ್ಬೋದು. ಪೀಡೆ ತೊಳಗ್ತು. ಹತ್ತ ಬೇರೆ ಬರ್ತವ್ರೆ ಸರ್. ಕಸವನ್ನು ಬರ್ದೆ 3 ದಿನ ಆಗಿತ್ತು ಸರ್. ತುಂಬ ವಾಸ ಬರ್ತಿತ್ತು. ಅದಕ್ಕೆ ಕಸ ಬಿಸಾಡಕ್ಕೆ ಬಂದೆ ಸರ್. ಸುಮ್ಮನೆ ನಾನು ಕಸ ಹಾಕಕ್ಕೆ ಬಂದಿರೋದು. ಆವಾಗಲಿಂದ ನೋಡ್ತೀನಿ ಹೋಗ್ತೀಯಾ ಅಂದ್ಕೊಂಡು ಇಲ್ಲೇ ನಿಂತ್ಕೊಂಡು ಸಾಯ್ತಾ ಇದೆಯಾ ಸರ್? ಇದ್ರಲ್ಲಿ ಕಸ ಇದೆಯಾ? ಮತ್ತೆ ಇಂಥ ನಾರ್ಮಲ್ ಕವರಲ್ಲಿ ತಂದರೆ ಜನಗಳಿಗೆ ಡೌಟ್ ಬರುತ್ತಮ್ಮ. ಅದಕ್ಕೆ ಇಂಥರಲ್ಲಿ ತರಬೇಕು, ಯಾರಿಗೂ ಡೌಟ್ ಬರಲ್ಲ. ಸರ್ ಏನು ತಲೆ ಸರ್ ನಿಮ್ಮದು? ಸರ್ ನೀವೆಲ್ಲ ಕಸ ಬಿಸಾಡದ? ಅಯ್ಯ ಕಸದ ಗಾಡಿ ಬರ್ತದೆ, ಇಲ್ಲೇ ತಂದಾಕ್ಬೇಕು, ಬೇರೆ ಜಾಗ ಇಲ್ವೇ? ಇನ್ನೊಂದು ಜಾಗ ಗೊತ್ತು ಸರ್? ಇದು ಅಂದ್ರೆ ಇನ್ನೊಂದು ಜಾಗ ಗೊತ್ತಾ? ಇಲ್ಲೊಂದಿರ ಅಲ್ಲೊಂದಿರ. ಅಯ್ಯೋ ನನಗೆ ಒಳ್ಳೇದಾಯ್ತು ನೋಡಿ. ಮತ್ತೆ ನಾನೊಬ್ಳು ಹುಚ್ಚಿ ಹೋಗಿ ನಿನ್ ಕಟ್ಕೊಂಡಲ್ಲ. ಅಯ್ಯೋ ನಿನ್ನೆ ಬರ ನೀನು ಹುಚ್ಚಿ. ನನ್ನೇ ಬರ ಹೇಳು. ನಿನ್ ಕಟ್ಕೊಂಡಿದ್ದಕ್ಕೆ ಜನ ಎಲ್ಲ ನನ್ನ ರೋಡಲ್ಲಿ ಹುಚ್ಚುಮುಂಡೆ ಗಂಡ ಅಂತ ಕರೀತಾರೆ. ಏನ್ ಮಾಡ್ಲಿ? ಶ್ರವಣ್ ತುಂಬಾ ಬಾಯಾರಿಕೆ ಆಗ್ತದೆ, ಒಂಚೂರು ನೀರು ತಗೊಂಬರೋ ಪ್ಲೀಸ್. ಜೊತೆಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಬೇಕಾ? ಮ್ಯಾಂಗೋ ಐಸ್ ಕ್ರೀಮ್, ಮ್ಯಾಂಗೋ ಚಿತ್ರಾನ್ನ. ಬಾಯ್ ನೀರು ಬರ್ತಾ ಇದೆಯಾ? ಅದನ್ನೇ ಅಣ್ಣ ನೀವೇತನ್ ರೀಲ್ಸ್ ಮಾಡೋದು? ನಾವೇ ಕಂಡ್ರ ಅದ ಮಾಡೋದು ಮಾಡ್ತಿರೋ ಒಂದನ್ನು ನೆಟ್ಟಗೆ ಮಾಡ್ರು. ಒಂದು ನೋಡಂಗಿರಲ್ಲ. ನೀವು ಓದಿನ ವಿಷಯದಲ್ಲಿ ಎಷ್ಟು ಸರಿ ಹೇಳಿದ್ರು ಅರ್ಥ ಆಗಲ್ಲ. ನನ್ನ ಮಗನೇ ಕೇಳಿ, ಈ ಅಂಕಲ್ ಕೇಳಿ, ಏನು ಓದಿದ್ರೆ ಕೇಳು. ಅಂಕಲ್ ಅಲ್ಲ ಅಣ್ಣ. ಈ ಅಣ್ಣನ ಕೇಳು, ಏನು ಓದಿದಾರೆ ಕೇಳು. ಅಣ್ಣ ಏನು ಓದಿದ್ದೀರಾ? ಎಂಜಿನಿಯರಿಂಗ್ ಮಾಡಿದ್ವಿ ಪುಟ. ಮದುವೆ ಆಗಿದಾರೆ ಕೇಳು. ಅಣ್ಣ ಮದ್ವೆ ಆಗಿದ್ಯಾ? ಅದಿನ್ನೂ ಕೆಲಸ ಸಿಕ್ಕಿಲ್ವಲ್ಲ, ಅದಕ್ಕೆ ಮದುವೆ ಆಗಿಲ್ಲ. ಕೆಲ್ಸನೇ ಸಿಕ್ಕಿಲ್ವಾ? ಅದು ಎಂಜಿನಿಯರಿಂಗ್ ಮುಗಿದ್ಮೇಲೆ 2 ವರ್ಷ ಮಾರ್ಕೆಟ್ ಡೌನ್ ಇತ್ತಲ್ಲ, ಅದಕ್ಕೆ ಸಿಕ್ಕಿಲ್ಲ. ಇಲ್ಲ ಸಿಕ್ಬಿಡ್ತಿತ್ತು. ನನಗೆ MBA ಮಾಡ್ತೀನಿ, ಪಕ್ಕ ಕೆಲಸ ಸಿಗತ್ತೆ. ಅಯ್ಯೋ ತಗಡೆ, ಈಗ ಅರ್ಥ ಆಯ್ತು ನಿನಗೆ? ಯಾವಾಗ ನೋಡಿದ್ರೆ ಇಂಜಿನಿಯರಿಂಗ್ ಮಾಡ್ತೀನಿ ಅಂತ. ಅದನ್ನ ಮಾಡಿ ಫುಟ್ಪಾತ್ ಅಲ್ಲ ಬೀದಿಗೆ ಬಂದು ನಿಂತಿದ್ದಾರೆ. ಇಂಜಿನಿಯರಿಂಗ್ ಮಾಡ್ತೀನಿ ಅನ್ನೋದೆಲ್ಲ ಬಿಡು. ಅದ್ರ ಬದಲು ನಂದೇ PG ಬಿಸ್ನೆಸ್ ನೋಡ್ಕೋ. BTM ಒಂದು ಬಂಪ್ಸ್ ಒಂದು ಹಾಕೊಡ್ತೀನಿ. ನಿನ್ನ ಜೀವನ ಅವ್ನಿಗಿನ ಚೆನ್ನಾಗಿ ಉದ್ಧಾರ ಆಗುತ್ತೆ. ನೀನು ಅದೆಲ್ಲ ತಲೆ ಕೆಡ್ಸೋಕೆ ಹೋಗ್ಬೇಡ. ಮತ್ತೆ ಬೊಮ್ಮನಳ್ಳಿಲೊಂದು BTM ಒಂದು ಲೇಡೀಸ್ PG ಹಾಕೊಡ್ತೀನಿ. ಆರಾಮಾಗಿ ಕಲರ್ ನೋಡ್ಕೊಂಡು ಜೀವನ ಸೆಟ್ಲ್ ಮಾಡ್ಕೋಬೋದು. ಅತ್ತೆ ಬೇಕಿತ್ತ ಇದು? ಸರ್ ಐ ಆಮ್ ಆನ್ ಮೈ ವೇ. ಐ ಕಮ್ ಟು ಆಫೀಸ್ ಅಂಡ್ ಲುಕ್ ಇಟ್ ದ ಗಿವ್ ಮಿ ಹಾಫ್ ಅನ್ ಅವರ್ ಟೈಮ್. ನೋ ಯಾ ಸಾಯ್ತಲ್ಲ. ಏನು ಸರ್ ಕಾರ್ಪೊರೇಟ್ ಜಾಬಾ? ಹೌದು ಸರ್, 95 ಜಾಬ್. ನಿಮ್ಗಳ ಕತೆನೇ ಹೀಗೆ. ಏನು 90s ಕಿಡ್ಸಾ? ನೋಡಿದ್ರೆ ಗೊತ್ತಲ್ವಾ ಸರ್, ಗಡ್ಡ ಬಿಳಿ ಕೂದಲು 90s ಕಿಡ್ಸೆ. ನಿಮ್ಮ ನೋಡೇ ನಾವು ಜೆನ್ಸ್ಗಳು ಪಾಠ ಕೇಳ್ತಿರೋದು. ಅದಕ್ಕೆ ಆರಾಮಾಗಿದ್ದೀವಿ. ಅದು ನಿಜನೇ ಬಿಡಿ. ಹೌದು, ನೀವೇನು ಮಾಡ್ಕೊಂಡಿರೋದು? ಐ ಆಮ್ ಹ್ಯಾವಿಂಗ್ ಮೈ ಓನ್ ಸ್ಟಾರ್ಟಪ್. ಎಸ್ ಚಿಕ್ಕ ವಯಸ್ಸಿಗೆ? ಆ್ಯಕ್ಚುಲಿ ನಂದು ಬಸವನಗುಡಿಯಲ್ಲಿ ಬ್ರಾಂಚ್ ಇತ್ತು. ಈಗ ಮೊನ್ನೆ ಇದನ್ನಗದಲ್ಲಿ ಓಪನ್ ಮಾಡಿದ್ದೀನಿ ಹೊಸ ಬ್ರಾಂಚ್. ಅಂದ್ರೆ ಬೆಂಗಳೂರು ಬ್ರಾಂಚಸ್ ಬೇರೆ ಓಪನ್ ಮಾಡ್ತಾ ಇದ್ದೀರಾ? ಸರ್ ಏನು ನಿಮ್ದು ಏಜ್ ಒಂದು 28 ಇರ್ಬೋದಾ? 28 - 10 18. 18? ನೋಡಕ್ ಹತ್ರ ಏನು ಕಾಣ್ತಾ ಇಲ್ಲ. ಆಕ್ಚುಲಿ ನಾನು ನಿಮ್ಮ 95 ಜಾಬಲ್ಲಿ ಕೆಲಸ ಮಾಡ್ತಿದ್ದೆ. ಒಂದ್ಸಲಿ ಬಾಸಿಗೆ ಸಿಕ್ಲು ಕೇಳಿದೆ, ಕ್ಯಾಕರ್ಸ್ ಹುಗುದ. ಅದಕ್ಕೆ ಅವನಿಗೆ ಕ್ಯಾಕರ್ಸ್ ಹುಗಿದು ನಾನು ರಿಸೈನ್ ಮಾಡಿ ಕಬ್ಬನ್ ಪಕ್ಕ ಕೂತ್ಕೊಂಡೆ. ಆವಾಗ ಅನಿಸ್ತು ನನಗೆ ನಾನು ಯಾಕೆ ಬಾಸ್ ಆಗಬಾರ್ದು ಅಂತ. ಆವಾಗಲೇ ಸ್ಟಾರ್ಟಪ್ ಓಪನ್ ಮಾಡಿದ್ದು. ಇವಾಗ ನೋಡಿ ಆರಾಮಾಗಿ ಲೈಫ್ ಲೀಡ್ ಮಾಡ್ತೀನಿ. ನನಗೆ ಯಾರು ಹೇಳೋಗಿಲ್ಲ ಕೇಳೋಗಿಲ್ಲ. ಐ ಆಮ್ ಹ್ಯಾಪಿ. ಸೋ ನೈಸ್ ಸರ್. ಅಂದ್ರೆ ಚಿಕ್ಕ ವಯಸ್ಸಿಗೆ ದೊಡ್ಡ ಅಚೀವ್ಮೆಂಟ್ ಮಾಡ್ತಾ ಇದ್ದೀರಾ ನೀವು. ಏನು ಸ್ಟಾರ್ಟಪ್ ಸರ್ ನಿಮ್ದು? ಆ್ಯಕ್ಚುಲಿ ನಾವು ಬಸವನಗುಡಿ ಪಾರ್ಕ್ ಮುಂದೆ ಚಿತ್ರಾನ್ನ, ಇಡ್ಲಿ, ವಡೆ, ದೋಸೆ ಇವೆಲ್ಲ ಮಾಡ್ತೀವಿ. ಮೇಲ್ಕೋಟೆ ಪ್ರೋಗ್ರಾಮ್ ಮಾಡ್ತೀವಿ. ಗಟ್ಟಿ ನೀರು ಚಟ್ನಿನೂ ಸಿಗುತ್ತೆ. ತುಂಬ ಫೇಮಸ್ ಒಂದು ಬೋಸುಡಿಕೆ. ಅದನ್ನ ಸ್ಟಾರ್ಟಪ್ ಅನ್ನಲ್ಲ, ಕ್ಯಾಂಟೀನ್ ಅಂತಾರೆ. ಅದು ಅಲ್ಲ, ತಳ್ಳ ಗಾಡಿಲಿ ಮಾಡ್ತಾ ಇದ್ದೆ. ಏಯ್ ಮುಚ್ಚ ನನ್ನ ಮಗನೆ. ನಾನು ನೀರು ಕುಡ್ದಿಲ್ಲ ನನ್ನ ಮಗನೆ. ಜನ್ ನನಗೆ ಲೈಫ್ ಲೆಸನ್ಸ್ ಮಾಡಕ್ ಬರ್ತೀವ. ನನ್ನ ಬಗ್ಗೆ ನನಗೆ ಅಸಹ್ಯ ಬರ್ತಾರೆ ಮಾಡ್ಬಿಟ್ರೆ ನಾನು ಕಣ್ಣೆದುರುಗಡೆ ನಿಂತ್ಕೊಬಿಡ ನನ್ನ ಮಗನೆ. ಹೋಗ್ತಾರೆ ನನ್ನ ಟೆನ್ಷನ್ ನಾನಿದ್ರೆ ನಂದು ಹೊರ ದೂರ ಹೋಗ ನನ್ನ ಮಗನೆ.
ಕ್ಯಾನ್ ಐ ರೀಚ್ ಸೋನಿ ಸಿಗ್ನಲ್ ಇಫ್ ಐ ಟೇಕ್ ದಿಸ್ ರೂಟ್? ಓಕೆ ಥ್ಯಾಂಕ್ ಯು, ನೋ ಪ್ರಾಬ್ಲಮ್. ಅಣ್ಣ ಈ ರೂಟಲ್ಲಿ ಹೋದರೆ ಸೋನಿ ಸಿಗ್ನಲ್ ರೀಚ್ ಆಗ್ಬೋದಣ್ಣ? ಅಣ್ಣ ಅಣ್ಣ ನಿಮ್ಮ ಹಲೋ ಅಣ್ಣ, ನಾನು ಯಾಕೆ ನಿಮ್ಗೆ ಆನ್ಸರ್ ಮಾಡಿಲ್ಲ ಅದು ಗೊತ್ತಾಯ್ತಾ? ಅಲ್ಲ ನೋಡೋಕೆ ನೀವೇ ಯಾವುದೋ ಟೆನ್ಷನ್ ಇದ್ರಿ ಅಲ್ಲ, ಅನ್ಸಲ್ಲ. ಅವರಿಗೆಲ್ಲ ಏನು ಕೇಳಿದ್ರಿ? ಹಾಗೂ ಸೇಮ್ ಕ್ವಶನ್ ಕೇಳಿದೆ ಅಣ್ಣ. ಯಾವ ಲ್ಯಾಂಗ್ವೇಜಲ್ಲಿ ಕೇಳಿದ್ರಿ? ಇಂಗ್ಲೀಷಲ್ಲಿ ಕೇಳಿದೆ. ನನಗೆ ಕನ್ನಡದಲ್ಲಿ ಕೇಳಿದ್ರೆ? ಅಣ್ಣ ನಾನೇನು ಅದನ್ನ ಇಂಟ್ರೆಸ್ಟಲ್ಲಿ. ಅಲ್ಲ ಗುರು, ಆ ಹುಡುಗ ಅಷ್ಟು ಚಿಕ್ಕವಳು, ಅವ್ರಿಗೆ ಇಂಗ್ಲೀಷಲ್ಲಿ ಕೇಳ್ಬಿಟ್ಟು ನಿನ್ನದು ದೊಡ್ಡ ಮನುಷ್ಯ ಕನ್ನಡದಲ್ಲಿ ಕೇಳಿದೆ, ಜನ ಏನು ಅನ್ಕೊಂತಾರೆ? ನಾನು ಬೇಕಂತಲೇ ಮಾಡಲಿಲ್ಲ. ನನಗೆ ಓದಿರೋ ಥರ ಕಾಣಿಸ್ತೀನಪ್ಪ, ಓದಿರೋ ಥರ ಕಾಣಿಸ್ತೀರಾ? ಸ್ವಲ್ಪ ಓದ್ಕೊಂಡಿರೋ ಥರ ಕಾಣಿಸ್ತು. ಸ್ವಲ್ಪನಲ್ಲ, ನಾನು LKG UKG CBSE ಅಲ್ಲಿ ಮಾಡಿದ್ದೀನಿ ಕಣೋ. 1 to 10th ICSE ಅಲ್ಲಿ ಮಾಡಿದ್ದೀನಿ. ನಮ್ಮಮ್ಮ ಪಾದ ತೊಳೆದ್ಬಿಟ್ಟು ಓದಿಸಿದ್ದಾರೆ, ನಿಮ್ಮಪ್ಪ ಊಟ ಓದ್ಬಿಟ್ಟು ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿದ್ದಾರೆ. ನೀನು ನನಗೆ ಕೆಡದಲ್ಲಿ ಕೇಳಿದ್ರೆ ನನಗೆ ಅವಮಾನ ಆಗಲ್ವಾ? ಅಣ್ಣ ರೋಡಲ್ಲಿ ಹಾಕಿ ನ್ಯೂಸಸ್ ಮಾಡ್ತೀರಿ, ಏನು ನಿಮಗೆ ಇಂಗ್ಲೀಷಲ್ಲಿ ಕೇಳ್ಬೇಕು ಅಷ್ಟೇ? ಎಸ್, ಸರಿ ಕೇಳ್ತೀನಿ ಬೇಡ. ಎಕ್ಸ್ಕ್ಯೂಸ್ ಮಿ, ಕ್ಯಾನ್ ಐ ರೀಚ್ ಸೋನಿ ಸಿಗ್ನಲ್ ಇಫ್ ಐ ಟೇಕ್ ದಿಸ್ ರೂಟ್? ಅನ್ಪಾಸಿಬಲ್. ನಾಲಾಯಕ್ ನನ್ನ ಮಗನೇ, ಎದೆ ಸಿಡಿದ್ರೆ ABCD ಇಲ್ಲ, ಇಂಗ್ಲೀಷಲ್ಲಿ ಬೇರೆ ಕೇಳ್ಬೇಕ ನನ್ನ ಮಗನೇ ನಿನಗೆ? ವೈ ಬ್ರೋ? ಬ್ರಾ ಅನ್ಪಾಸಿಬಲ್. ನನ್ನ ಮಗನೇ, ನೀನು ಕಿತ್ತೋಗಿರೋ ಇಂಗ್ಲೀಷಲ್ಲಿ ಕಿತ್ತ 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 ಅಂತ ಕೇಳ್ತಾ ಇದ್ರೆ ನನಗೆ ಚಿಕ್ಕ 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 ಅಂತ ಉರಿದೋಗುತ್ತೆ. ನಮ್ಮ ಮಗನೇ ಬೇವರ್ಸಿ ನನ್ನ ಕಣ್ಣೆದುರುಗಡೆ ನಿಂತ್ಕೊಬೇಡ. ಸರ್ ಸರ್ ದುಡ್ಡು ಬಿಡ್ಸ್ಕೊಂಡು ಹೋಗ್ತಾರೆ. ಓ ಥ್ಯಾಂಕ್ ಯು ರೀ, ಇಂಥ ಕಾಲದ ನಿಮ್ಮ ಮುಂದೆ ಸಿಗೋದೇ ತುಂಬ ಅಪರೂಪ. ಥ್ಯಾಂಕ್ ಯು ಸೋ ಮಚ್. ಹಲೋ 200 ರೂಪಾಯಿ ನೋಟ್ ಇತ್ತು ಅನ್ಸುತ್ತೆ, ಒಂದೇ ಕೊಟ್ಟಿದ್ದೀರಾ ನೋಡಿ? ಇಲ್ಲ ಸರ್, ಒಂದೇ ಬಿದ್ದಿದ್ದು ಅದನ್ನೇ ತಗೊಟ್ಟೆ. ಇಲ್ಲ, 2 ಇತ್ತು ನನ್ನ ಜೇಬೆಲ್ಲ, ಇನ್ನೊಂದು ನೋಟ್ ಕಾಣಿಸ್ತಾ ಇಲ್ಲ. 2 ಇತ್ತು ನೋಡಿ. ಇಲ್ಲ ಸರ್, ಒಂದು ಬಿತ್ತು ಅದು ನಾನು ಸುಳ್ಳು ಹೇಳ್ತಿಲ್ಲ ಸರ್, ಬೇಕಾದ್ರೆ ಜೇಬಿಗೆ ಕೈ ಹಾಕಿ ನೋಡಿ. ಸರ್ ಏನು ಮಾಡ್ತೀರಾ ಸರ್, ಇದೊಳಗೆ ಕಥೆ ಆಯ್ತಲ್ಲ. ನೀವು ನೋಡಿದ್ರೆ ನನ್ನೇ ಡೌಟ್ ಪಡ್ತೀರಾ, ನಿಮ್ಗೆ ಒಳ್ಳೇದು ಮಾಡಕ್ಕೆ ಬಂದ್ರೆ. ಹಲೋ, ನಿಮ್ಮ ಮುಂದೆ ತುಂಬಾ ಜನ ನೋಡಿದ್ದೀನಿ, ಬಲಗೆಯಿಂದ ಹೆಲ್ಪ್ ಮಾಡಿ ಎಡಗೆಯಿಂದ ಕತ್ತಿ ಹಾಕೊಂಡು ನೀವೆಲ್ಲ. ಇನ್ನೊಂದು 200 ರೂಪಾಯಿ ನೋಟ್ ಇತ್ತು, ಎಲ್ಲ ಇಟ್ಕೊಂಡಿದ್ದೀರಾ, ಇಟ್ಕೊಂಡಿರ್ಬೇಕು, ಚೆಕ್ ಮಾಡಿ. ನೀರು ಮಾತಾಡ್ತಾ ಇದ್ದೀರಾ, ನೀವು ನೋಡಿದ್ರೆ ನನ್ನ ಕಳ್ಳನ ಥರ ನೋಡ್ತಾ ಇದ್ದೀರಾ, ಇದೆಲ್ಲ ಚೆನ್ನಾಗಿರಲ್ಲ ಸರ್. ಏಯ್, ನನ್ನ ಹತ್ರ ಇಟ್ಕೋಬೇಡ, ನನಗೇನು ಮರುವ? 200 ರೂಪಾಯಿ ನೋಡಿ ಇಟ್ಕೊಂಡ್ ಬಂತೀನಿ, ಕದ್ಕೊಂಡಿದ್ಯಾ ನೋಡು, ಇರ್ಬೇಕು ನೋಡಿ. ಎಲ್ಲ ಕಳ್ಳ ಅಂತೆಲ್ಲ ಮಾತಾಡೋದು, ನೀನು ಲಿಮಿಟ್ ಬರ್ತಾ ಇದೆ ನೋಡೋದು. ಒಂದು ಐಡಿಯಾ ಮಾಡ್ತೀನಿ, ನಿನಗೆ 200 ರೂಪಾಯಿ ಭಿಕ್ಷೆ ಹಾಕಿದ್ದೀನಿ ಅನ್ಕೊಂಡು ಹೋಗ್ತೀನಿ, ಭಿಕ್ಷೆ ತಗೊಂಡು ಬದುಕೋ. ನೋಡೋ, ಭಿಕ್ಷುಕ ಅಂತೆಲ್ಲ ಅನ್ಬೇಡ. ನನ್ನ 200 ರೂಪಾಯಿ ಕೊಡಮ್ಮ ನೀನು. 200 ರೂಪಾಯಿ ತಾನೆ? ಹೌದು ಹೌದು ಹೌದು. ನನ್ನ ಹತ್ರ ಕ್ಯಾಶ್ ಇಲ್ಲ, ನಂಬರ್ ಅಲ್ಲ. 77 201 ರೂಪಾಯಿ ಮಾಡಿದ್ದೀನಿ. ನನ್ನ ಮಗನೇ 1 ರೂಪಾಯಿ ಜಾಸ್ತಿ ಮಾಡಿದ್ದೀನಿ, ನಂದು 200 ರೂಪಾಯಿ ಜೀವನ ಮಾಡಿ. ಹೋಗಲ್ಲ, ತುಂಬಾ ಜನ ಹೋಗಲೇ ಹೋಗಲ್ಲೇ. ಬಕ್ರ ನನ್ನ ಮಗ ಜಸ್ಟ್ ವಾಯ್ಸ್ ಸೈಜ್ ಮಾಡಿದ್ದಕ್ಕೆ 200 ರೂಪಾಯಿ ಎಕ್ಸ್ಟ್ರಾ ಹಾಕ್ಬಿಟ್ಟ. ಆಕ್ಚುಲಿ ನಾನು ಬೀಳ್ಸಿದ್ದೆ ಒಂದೇ 200 ರೂಪಾಯಿ ದುಡ್ಡು, ಇನ್ನೊಂದು 200 ರೂಪಾಯಿ ಜೇಬಲ್ಲೇ ಇದೆ. ಇನ್ನೊಂದು 100 ರೂಪಾಯಿ ಎಲ್ಲಿದೆ? ಕೊಳ್ಳ ನನ್ನ ಮಗ ನನಗೆ ಮಕ್ಕರ್ ಮಾಡಕ್ಕೆ ಬರ್ತಾನೆ. ಯಾವುದೋ ಹಳೆ ಪೇಮೆಂಟ್ ಆಗಿರೋ ಸ್ಕ್ರೀನ್ ಶಾಟ್ ತೋರಿಸಿದ್ದಕ್ಕೇನೆ ಪೇಮೆಂಟ್ ಆಗಿದೆ ಅನ್ಕೊಂಡ್ಬಿಟ್ಟವನೇ. ದುಡ್ಡೇ ಬಂದಿಲ್ಲ. ಇವತ್ತು 200 ರೂಪಾಯಿ ವರ್ಕೌಟ್ ಆಯಿತು. ಸರ್ ಬಗ್ರ ಮಾಡ್ಬಿಟ್ಟ ಮಗ. ಎಂತ ಒಂದು ಒಳ್ಳೆ ಸ್ಪಾಟ್ ಹೋಗಿದ್ದೀನಿ ಗೊತ್ತಾ, ಸಾಕತ್ತಾಗಿದೆ. ಹಿಡನ್ ಜಮ್ಮು. ಹೌದಾ? ಅಯ್ಯೋ, ಹತ್ರದಲ್ಲಿದೆ ಮಗ, ನಡ್ಕೊಂಡು ಬರ್ಬೋದು. ಏನು ಹೇಳ್ತಿದ್ದೆ ಮಗ ನೀನು? ಅಯ್ಯೋ ಕೇಳ್ತಿಯಲ್ಲ ಮಗ, ಫುಲ್ಲು ಪ್ರೈವಸಿ, ಹೋದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡ್ ಬರ್ಬೋದು. ಅಯ್ಯೋ ಮಗ, ನನಗಂತೂ ಸಾಕಾಗೋಗ್ಬಿಟ್ಟಿತ್ಕೊಣ. ಎಲ್ಲಿ ನೋಡ್ರು CCTV, ಯಾರಾದ್ರೂ ಓಡಾಡ್ತಿರ್ತಾರೆ, ಇವತ್ರ ಪ್ರೈವಸಿನ ಇರಲ್ಲ. ಅವೆಲ್ಲ ಪ್ರಾಬ್ಲಮ್ ಇಲ್ಲ ಮಗ. ಬೆಳಿಗ್ಗೆ ಅಂತ ಇಲ್ಲ, ರಾತ್ರಿ ಅಂತೆಲ್ಲ, ಯಾವ ಬೇಕಾದ್ರೂ ಹೋದ್ರೆ ನೀನು ಫುಲ್ಲು ಕೆಲಸ ಮುಗಿಸ್ಕೊಂಡ್ ಬರ್ಬೋದು ಕಣ. ಸಾಕಾಗಿದೆ, ಫುಲ್ಲು ಪ್ರೈವಸಿ ಕಣ. ನೀನು ಹೇಳ್ತಾರೆ ನೋಡಿದ್ರೆ ನನಗೆ ಯಾವಾಗ ಜಾಗ ನೋಡ್ತೀನಿ ಅನಿಸ್ತಿದೆ. ಎಲ್ಲದ ಮಗ ಜಾಗ? ಇದೇ ಮಗ ಜಾಗ. ವಾವ್, ಪರ್ಫೆಕ್ಟ್ ಸ್ಪಾಟ್. ಐ ನೋ. Sell me this glass of water. Sir, this water is made in Japan. So ಬೇಡ ಗುರು, ಹಳೆ ಅಪ್ರೋಚು. ನಾನು ಪಕ್ಕ ಲೋಕಲ್, ನನಗೆ ಜಪಾನ್ ಬೇಡ ಗುರು, ನನಗೆ ಬೇಡ. ನನಗೆ ಇಂಡಿಯದ್ದು ಬೇರೆ ಥರ ಏನಾಗಿದ್ರು ನೀವು. ಈ ಗ್ಲಾಸ್ ಇಟ್ಕೊಂಡು ನೀರು ಹಾಕ್ಬಿಟ್ರೆ ನಾನು ತೊಗೊತೀನಿ ಅನ್ಕೊಂಡ್ಬಿಟ್ಟಿದ್ದೆ. ಒಂದು ಸ್ವಲ್ಪ ನೀರು ಕೊಡು ಗುರು. ಹೊಡೆದ್ಬಿಟ್ರೆ ಲಿವರ್ ಸುಟ್ಟೋಗ್ಬಿಡುತ್ತೆ ಗುರು. ಒಂದು ಸ್ವಲ್ಪ ಕೊಡು ಗುರು. ಬಂದ್ಬಿಡು. 25 ರೂಪಾಯಿ ಸಂಬಳಕ್ಕೆ ವಾಟರ್ ಸೇಲ್ ಮಾಡು, ಪೆನ್ ಸೇಲ್ ಮಾಡು ಅಂತ. ಹಾಕಿಲ್ಲ, 50 ರೂಪಾಯಿ ಮಾಡು, ನೀರು ಕೊಡ್ತೀನಿ. ಆಯ್ತು, ಓಕೆ.
ನನ್ನ 10 ವರ್ಷದ ಬೆಸ್ಟ್ ಫ್ರೆಂಡ್ ಇವತ್ತು ಫ್ರೆಂಡ್ಶಿಪ್ನ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ದ. ಲೋ ನಾನೆಲ್ಲ ಹಂಗೆ ಹೇಳ್ದೆ. ಈಗ ತಾನೇ ಹೇಳ್ದಲ್ಲಪ್ಪ. ಲೇ ನಾನು ಹೇಳಿದ್ದು ನಾನು ಎಣ್ಣೆ ಹೊಡೆಯೋದು ಬಿಟ್ಟಿದ್ದೀನಿ, ನಿನ್ನ ಜೊತೆ ಎಣ್ಣೆ ಹೊಡೆಯೋಕ್ಕೆ ಬರಲ್ಲ ಅಂತ. ಎರಡು ಒಂದೇ ಇದ್ದಿತ್ತು ಫ್ರೆಂಡ್, ಅವನು ನಡೆದಿರೋದು ಕೈ ಬಿಟ್ಟು ಈಗ ನಾನು ಒಬ್ಬನೇ ಎಣ್ಣೆ ಹೊಡೆಯೋಕೆ ಹೋಗ್ಬೇಕು. ಎಲ್ಲಿದೆ ಫ್ರೆಂಡ್ಶಿಪ್ ಬೆಲೆ ಇಲ್ಲ ಸರ್. ಫೋನ್ ಮಾಡಿ ಅರ್ಜೆಂಟಾಗಿ ಬರೋಕ್ಕೆ ಹೇಳ್ದೆ. ಏನು ವಿಷಯ? ನನಗೊಂದು ಕೆಲಸ ಆಗಬೇಕಿತ್ತು. ನಾನು ಬಂದಮೇಲೆ ಎಲ್ಲ ಕೆಲಸನೂ ಆಗುತ್ತೆ. ಅದಕ್ಕೆ ನಿನ್ನನ್ನು ಕರೆಸಿದ್ದು. ಆದರೆ ಚಾರ್ಜ್ ಕೂಡ ಆಗುತ್ತೆ, 10,000 ರೂಪಾಯಿ. ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ. ಗುಡ್. ಏನು ಕೆಲಸ? ನನಗೆ ಅರ್ಜೆಂಟಾಗಿ ಒಂದು 25,000 ರೂಪಾಯಿ ಬೇಕಿತ್ತು. ಮಗ ಇದು ನಿನ್ನ ಕೈಯೆಲ್ಲ ಕಾಲು ಅನ್ಕೊಂತೀನಿ ದಮ್ಮ ಅಂತ 25,000 ರೂಪಾಯಿ ಅಡ್ಜಸ್ಟ್ ಮಾಡ್ಬಿಡ. ನೆಕ್ಸ್ಟ್ ಮಂತ್ ಕೊಟ್ಬಿಡ್ತೀನಿ ಮಗ. ಬೈಕ್ ಬರಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ಸ್ ಗೊತ್ತಾಗ್ತಾರ. ಬಡವರು ಸರ್ ಊಟ ಮಾಡಿದ್ರೆ ತುಂಬ ದಿನ ಆಯ್ತು ಸರ್ ಮಕ್ಕಳೆಲ್ಲ ಹಸ್ಕೊಂಡಿದ್ದಾರೆ ಸರ್. ಇರಿಟೇಷನ್ ನನಗೆ ಬಡವ್ರು ಕಂಡ್ರೆ ಮನ್ಸು ಕರಗುತ್ತೆ ಕಣ. ಆಯ್ತು ನೀನು ಸಳ್ಬೇಡ. 50 ರೂಪಾಯಿ ಫಸ್ಟ್ ಹೋಗಿ ಹೊಟ್ಟೆ ತುಂಬ ಊಟ ಮಾಡು. ಉಳಿದಿರೋ ದುಡ್ಡಲ್ಲಿ ಮಕ್ಳಿಗೆ ಬಟ್ಟೆ ತಗೊಂಡೋಗು. ಸ್ವೀಟ್ ಬಾಕ್ಸ್ ಮರಿಬೇಡ. ಚೇಂಜ್ ಮಿಕ್ತು ಅಂತ ಎಣ್ಣೆ ಹೊಡೆಯಕ್ಕೆ ಕೊಡ ನಂಗೆ ಹೊರಹಾಕ್ಬಿಡ್ತೀನಿ. ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಮಕ್ಳಿಗೆ ಒಂದು ಒಳ್ಳೆ ಸ್ಕೂಲಲ್ಲಿ ಎಜುಕೇಶನ್ ಕೊಡಿಸು. ಆಮೇಲೆ ಬೇಕಾದ್ರೆ ನೀನು ಆಮೇಲೆ ಉಳಿದಿರೋ ದುಡ್ಡಲ್ಲಿ ನಾನು ನನ್ನ ಫ್ಯಾಮಿಲಿನ ಗೋ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತೀನಿ ಸರ್. ಅಲ್ಲಿ ಅವ್ರನ್ನ ಕ್ರೂಸಲ್ಲಿ ಮಾಡಿಸ್ತೀನಿ ಸರ್. ಗೋವಾ ಲೋಕಲ್ ಆಗ್ಬಿಟ್ಟಿದೆ ಸರ್. ನಾವು ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಸರ್. ಥೈಲ್ಯಾಂಡು ಬೇಡ ಸರ್ ಅವೆಲ್ಲ ಆಗ್ಬಿಟ್ರೆ ದುಡ್ಡು ಖರ್ಚೋಗ್ಬಿಡುತ್ತೆ ಸರ್. ಉಳಿದಿರೋ ದುಡ್ಡಲ್ಲಿ ನಾನು ಬಿಟ್ಕಾಯಿನಿಗೆ ಇನ್ವೆಸ್ಟ್ ಮಾಡ್ತೀನಿ ಸರ್. ಅದು ಬೇಡ ಸರ್, ಬಿಟ್ಕಾಯಿನ್ಗಿಂತ ಗೋಲ್ಡ್ ತುಂಬ ರೇಟ್ ಜಾಸ್ತಿ ಆಗ್ತಿದೆ ಸರ್. ಗೋಲ್ಡ್ ಹಾಕ್ಬಿಡ್ತೀನಿ ಸರ್. ಒಳ್ಳೆ ಐಡಿಯಾ. ಗೋಲ್ಡ್ ನಮ್ಮ ಮಗನೇ ಕೊಟ್ಟಿರೋದ 50 ರೂಪಾಯಿ, ಅದಕ್ಕೂ ಅವೆಲ್ಲ ಮಾಡ್ಬೇಕಂತೇಳಿ ಬೈಕೆ ಕದಷ್ಟು ವಾಸಿ ಹೋಗಲೇ ನಿಮ್ಮ ಅಜ್ಜಿ ನೀತಿ ಪಡಾಳಕ್ಕೆ ಬಂದ್ಬಿಟ್ಟ. ಅಲ್ಲಿ ಡಬ್ಬ ನನ್ನ ಮನೆ ಕಷ್ಟ ನನ್ನ ಮನೆ ಮಾತು ನಡೆಯೋ ನನಗೆ. ಮಗ ನನಗೆ ಕೊಡ್ಸ್ಕೊಬರ್ತಾ ಇದೆಯಾ? ನನ್ನ ಮನೆ ನಿನ್ನ ಮಾತು ಕೇಳ್ಬಿಟ್ಟು ಗೋಲ್ಡು ಬಿಟ್ಕಾಯಿನು ಸಿಲ್ವರು ಎಲ್ಲದ ಮೇಲೂ ಇನ್ವೆಸ್ಟ್ ಮಾಡಿದಲ್ಲ. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿದೆ. ವಾರ ಅಂತ ಎಲ್ಲ ಬಿದ್ದೋಗ್ಬಿಡ್ತಲ್ಲ. ಏನೋ ಮಾಡಿ ಇವಾಗ ನಂದೇನಪ್ಪ ಅಂತಾರೆ ನಾನೇ ಸಜೆಷನ್ ಕೊಡ್ತೀನಿ ಮಗ. ಈಗ LPG ಪೆಟ್ರೋಲ್ ಡೀಸೆಲ್ ಹಾಕ ಮಗ. ಅಲ್ಲೋಡ ಈ ನನ್ನ ಮಕ್ಕಳು ಸ್ಕೂಲಿಗೆ ಹೋಗ್ರೆ ಅಂದರೆ ಇಂಥ ಶೋಕಿ ಮಾಡ್ಕೊಂಡಿದ್ದಾರೆ ಅಲ್ವಾ? ಕರಿಯೋಣ ಕರಿ ಬುದ್ಧಿ ಹೋದಾರಣ ಕರಿ ಬರಲ್ಲ. ಎಷ್ಟನೇ ಕ್ಲಾಸ? ಹೇಳ್ತು ಸ್ಕೂಲ್ಗೆ ಹೋಗಿಲ್ಲನಾ? ಸ್ಕೂಲ್ಗೆಲ್ಲ ಯಾರು ಹೋಗ್ತಾರ? ಸ್ಕೂಲಿಗೆ ಯಾರು ಹೋಗ್ತಾರಂತೆ? ಚೆನ್ನಾಗಿ ಓದು ಅಂದ್ರೆ ಶೋಕಿ ಮಾಡ್ತಿದ್ಯಾ ನೀನು ಲಜ್ಜೆ? ಸ್ಕೂಲ್ ಚೆನ್ನಾಗಿ ಹೋದ್ರಿ ಸೈಕಲ್ ಏನಲ್ಲೇ ನಿಂದ ಬೈಕಲ್ಲಿ ಓಡ್ಬೋದು ಕಣ. ಹೊಸ ಕಾರ್ ತಗೊಂಡು ಜುಮ್ ಅಂತ ಸಾಧನೆ ಮಾಡ್ಬೋದು ಗೊತ್ತಾ ನಿನಗೆ? ನನ್ನ ಮಗನೇ ಮೊದಲು ಸ್ಕೂಲಿಗೆ ಹೋಗೋ, ಇಲ್ಲೇ ಕಾನ್ಸೆಪ್ಟ್ ಹೊಡೆದ್ಬಿಡ್ತೀವಿ. ಅಲ್ಲ ನಮ್ಮ ಕಾಲದಲ್ಲಿ ಹಿಂಗೆ ಇರ್ಲಿಲ್ಲಪ್ಪ. ಏನು ನಾವೆಲ್ಲ ಬಗ್ಸ್ಬಿಟ್ಟು ಸ್ಕೂಲಿಗೆ ಹೋಗ್ತಾ ಇದ್ವಿ. ಮತ್ತಕ ಬಂದು ಅಣ್ಣ ಒಂದು ಸ್ಮಾಲ್ ಡೌಟು. ಏನು ಹೇಳ? ನಿಮ್ಮ ಹತ್ರ ಬೈಕ್ ಇದೆಯಾ ಅಣ್ಣ? ಬೈಕ್ ಎಲ್ಲ ಇಲ್ಲ ಕಣ. ನಿಮ್ಮ ಹತ್ರ ಕಾರ್ ಇದೆಯಾ? ಬೈಕ್ ಎಲ್ಲ ಅಂದ್ಮೇಲೆ ಕಾರ್ ಎಲ್ಲಿ ಸಿಗತ್ತೆ ಕಣ? ಹೋಗ್ಲಿ ಕೆಲ್ಸ ಇದೆಯಾ? ಕೆಲಸ 2 ವರ್ಷ ಆಯ್ತು ಹುಡುಕ್ತಾ ಇದೀವಿ, ಸಿಕ್ಕಿಲ್ಲ. ಏನಾದ್ರು ಆಗತ್ತೆ ಅಂತ. ಹೋಗ್ಲಿ ಎಷ್ಟು ಓದಿದ್ದೀರಾ? ನಾನು B ಕಂಪ್ಯೂಟರ್ ಸೈನ್ಸ್. ಅವ್ನು ಬರೀ B ಮಾಡಿದಾನೆ. M.Tech ಈಸಿ ಅಮ್ಮ. ಒಬ್ಬ ಡಿಗ್ರಿ ಮಾಡೋನು ಇನ್ನೊಬ್ಬ ಡಬಲ್ ಡಿಗ್ರಿ ಮಾಡೋನೆ. ಇವರೇ ಏನು ಕಿತ್ತು ಗುಡ್ಡೆ ಹಾಕಿಲ್ಲ. ನಾನು ಓದ್ಬಿಟ್ಟು ಸಾಧನೆ ಮಾಡೋ ಅಂತ ಹೇಳ್ತಾರೆ. ಅದ್ರ ಬದಲು ನಾನೇ ಸ್ವಿಗ್ಗಿ ಝೊಮ್ಯಾಟೊ ಏನಾದ್ರು ಹೊಡಿತೀನಿ. ಲೇ ಕಣ್ಣಲ್ಲಿ ನೀರಿಲ್ಲ, ಮೂಗಲ್ ಸಿಂಬಳ ಇಲ್ಲ, ಯಾಕೋ ಅಳ್ತಾ ಇದೆಯಲ್ಲೇ? ನಂದಾರು ದೂರ ಬಾಗ್ಲಾಗಿದೆ ಮಗ. ಮಗ ಏನಾಯ್ತು ಮಗ? ಫುಲ್ ಪ್ಲಾನ್ ಮಾಡ್ಕೊಂಡು ಲೈಫಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅಂತ ನಾನು ಹೇಳ್ತಿದ್ದಿತ್ತು. ಒಂದು ಗೋಲ್ಡ್ ಚೈನ್ ಅಡ ಇಟ್ಬಿಟ್ಟು ಗಲ್ಫ್ ಕಂಟ್ರಿಗೆ ಹೋಗಿ ಸೆಟ್ಲ್ ಆಗೋಣ ಅಂತ ವೀಸಾ ಮಾಡಿಸ್ದೆ ಮಗ. ಇವಾಗ ಏನಾಯ್ತಾ? ಗಲ್ಫ್ ಕಂಟ್ರಿಲಿ ವಾರು ಯುದ್ಧ ಬಾಂಬ್ ಹಾಕೊಂಡು ಅವ್ರಿಗವ್ರೆ ಜಗಳ ಆಡ್ಕೊಂಡು ನಾನು ಹೋಗಕ್ಕೆ ಆಗ್ತಾಯಿಲ್ಲ ಮಗ. ಅಜ್ಜಿಗದೇನೋ ಚಿಂತೆ ಇದ್ರೆ ಇವ್ರಿಗೆ ಹಲೋ ಸರ್, ಹುಷಾರು. ಇಲ್ಲಿ ಮೊಬೈಲ್ಗಳು ತುಂಬ ಇದ್ದಾರೆ, ತಗೊಂಡು ಹೋಗ್ಬಿಡ್ತಾರೆ, ಹುಷಾರು. ಮಾಡ್ತೀನಿ. ಏಯ್ ಹಲೋ, ನನ್ನ ಹೊಟ್ಟೆ ಮೇಲೆ ಹೊಡಿತೀಯಾ? ಯಾಕೆ ಸರ್? ಎತ್ತು ಮೊಬೈಲ್.
ಆ ಮೊಬೈಲ್ ಎಬ್ರಿಸೋನು ನಾನೇ. ಸರ್ ಸರ್ ಬೇಡ ತೊಳಿ ಸರ್ ಯಾಕೆ ಸರ್ ಓವರ್ ಆಕ್ಟಿಂಗ್ ಮಾಡ್ತೀಯ. ಎತ್ತ ಪರ್ಸ್ ಸರ್ ಬೇಡ ಸರ್ ಸರ್ ಸುರು ಬಿಟ್ರೆ ಎಲ್ಲರೂ ಹೋಗೋಣ. ನಮಸ್ಕಾರ ಸರ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆ್ಯಕ್ಚುಲಿ ನಾವು ಒಂದು ಗೇಮ್ ಆಡ್ಸ್ತಾ ಇದೀವಿ. ನಿಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ? ಮಂತ್ ಎಂಡ್ ಸರ್ EMI ಹೋಗಿ ಒಂದು 500 ರೂಪಾಯಿ ಇರ್ಬೋದೇನೋ. ಯಾರಾದರೂ ನಿಮ್ಮ ಆಪ್ತರು ನಿಮ್ಮ ಅಕೌಂಟಿಗೆ ಕೇಳಿದ ಕೂಡಲೇ ಒಂದು 10,000 ರೂಪಾಯಿ ಹಾಕ್ತಾರಾ? ಇದೇನು ಸರ್, ನನ್ನ ಫ್ರೆಂಡ್ ಒಬ್ಬ ಸತೀಶ ಅಂತ ಇದ್ದಾನೆ. ಮತ್ತೇನು ಮುಖ ನೋಡ್ತೀರಾ? ಹಾಕ್ಸ್ಕೊಳ್ಳಿ, ನಿಮ್ಗೆ ಗೆದ್ರೆ ಒಂದು ಸೂಕ್ತವಾದ ಬಹುಮಾನ ಕೊಡ್ತೀವಿ. ಕಮಾನ್. ಅಲ್ಲ ಮಗ ಸತೀಶ, ಅರ್ಜೆಂಟ್ ಒಂದು 10,000 ರೂಪಾಯಿ ಹಾಕಲೆ. ಆಹಾ, ಎಂತ ಫ್ರೆಂಡು. ಥ್ಯಾಂಕ್ಸ್. ಹಾಕಿದ್ರಾ? ಹಾಕಿದ್ದೇನೆ ಸರ್. ಓ, ಎಷ್ಟಾಯ್ತು ನಿಮ್ಮ ಅಕೌಂಟಲ್ಲಿ ದುಡ್ಡು? 10,500. 10,500. ಸೂಪರ್, ಕಂಗ್ರ್ಯಾಚುಲೇಷನ್ ಸರ್, ನೀವೇ ಗೆದ್ರಿ. ಮುಚ್ಕೊಂಡು ನನ್ನ ಫೋನ್ ನಂಬರಿಗೆ ದುಡ್ಡು ಹಾಕು 9844. ಏನ ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಮರ್ತ್ಬಿಟ್ಟಿದ್ವಿ. ಬ್ಯಾಗ್ ಹಿಡ್ಕೊ ಸ್ವಲ್ಪ. ಯಾಕೆ ಮರ್ತ್ಬಿಟ್ಟಿದೆ ನಮ್ಮನ್ನ? ಏನು ಸಮಾಚಾರ? ಇಲ್ಲ ಮಗ, ಇವತ್ತಿಂದ ನಾನು ನಿನ್ನ ಜೊತೆ ಸೇರಲ್ಲಲ್ಲ. ನಮ್ಮ ಮನೇಲಿ ಬೈತಾ ಇದ್ದಾರೆ, ನೀನು ಹಾಳಾಗದಲ್ದೆ ನಾನು ಹಾಳು ಮಾಡ್ತಿದ್ದೆ. ನಾನು ಇವತ್ತಿಂದ ನನ್ನ ಫ್ಯೂಚರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಮಗ. ನೀನು ಫ್ರೆಂಡ್ಶಿಪ್ ಕಟ್ ಅಷ್ಟೇ. ಹೋಗ್ಲಿ ಬಿಡಪ್ಪ, ನಿಂದಾರಿಂದ ನನಗೆ, ನಂದಾರಿಂದ ನನಗೆ. ಬ್ಯಾಗ್ ಕೊಡು, ಹೊಡ್ತೀನಿ. ಕುಚಿಕ್ಕು ಮಗ, ನಿನಗಿಂತ ಬೇರೆ ದೋಸ್ತು ಇಲ್ಲ ಕಡ. ಕುಚಿಕ್ಕು ಜೀವಕ್ಕಿನ್ನ. ಶ್ರವಣ್, ನೀನು ಪ್ರಾಮಿಸ್ ಮಾಡ್ದಂಗೆ ಈ ಸತಿ ಆನಿವರ್ಸರಿ ಗೋಲ್ಡ್ ನೆಕ್ಲೆಸ್ ಕೊಡಿಸ್ತಾ ಇದೆಯಾ ತಾನೇ? ಮೊನ್ನೆ ಪ್ರಧಾನಮಂತ್ರಿ ಮೋದಿಯವ್ರ ಸ್ಪೀಚ್ ಕೇಳಿಲ್ವ ನೀನು? ದೇಶದ ಹಿತಾಸಕ್ತಿಗೋಸ್ಕರ ಈ ಸರಿ ಗೋಲ್ಡ್ ತಗೋಬೇಡಿ ಅಂತ ಹೇಳಿದ್ದಾರೆ. ಸೊ ಈ ಸಲ ಗೋಲ್ಡ್ ಇಲ್ಲ. ಸರಿ, ಹೋಗ್ಲಿ ಬಿಡು. ಹೆಂಗೂ ಫಾರಿನ್ ಟ್ರಿಪ್ಪಿಗೆ ಹೋಗ್ತಿದೀವಲ್ಲ, ಅಷ್ಟೇ ಸಾಕು. ಸ್ಪೀಚೇ ಕೇಳಿಸ್ಕೊಂಡಿಲ್ಲ. ಅವ್ರು ಏನು ಹೇಳಿದ್ದಾರೆ? ಫಾರಿನ್ ಟ್ರಿಪ್ ಕ್ಯಾನ್ಸಲ್ ಮಾಡಿ ಇಲ್ಲೇ ದೇಶ ಸುತ್ತಾಡಿ ಅಂತ ಹೇಳಿದ್ದಾರೆ. ಡೊಮೆಸ್ಟಿಕ್ ಎಲ್ಲಾದ್ರೂ ಹೋಗೋಣ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಶಿವಮೊಗ್ಗ, ದಾವಣಗೆರೆ. ಬರೀ ಇದು ಆಯ್ತು. ಸೌಜು ಏನ್ ಹೇಳು? ಯಾಕೋ ಸ್ವಲ್ಪ ಬಾಯಿ ಕೆಟ್ಟೋಗ್ಬಿಡಿದೆ. ಮಸಾಲೆ ವಡೆ ಮಾಡವ? ಓ, ತಾವು ಮೊನ್ನೆ ಮೋದಿ ಸ್ಪೀಚ್ ಕೇಳಿಸ್ಕೊಂಡಿಲ್ವಾ? ಅವರು ಎಡಿಬಲ್ ಆಯಿಲ್ನ ಕಡಿಮೆ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಎಣ್ಣೆ ಇಲ್ದೆಲ್ಲ ಉಪ್ಪಿಟ್ಟು ಮಾಡ್ತೀನಿ, ತಿನ್ ಬಿತ್ಕೊ. ಸರ್, ನಿಮಗೆ ನಿಮ್ಮ ಕಂಪನಿ ಬಗ್ಗೆ ಯಾವ ಥರ ಅಭಿಪ್ರಾಯ ಇದೆ ಸರ್? ಸರ್, ನಮ್ಮ ಕಂಪ್ನಿನೇ ಅಲ್ಲ ಸರ್. ಸರ್ ಏನು ಹೇಳ್ತೀರಾ ಸರ್? ಜೇನಿನ ಗೂಡು ಸರ್, ಅಯ್ಯಯ್ಯೋ, ತುಂಬಿದ ಮನೆ. ಅಪ್ಪಪ್ಪ, ನಮ್ಮ ಆಫೀಸಲ್ಲಿ ಎವ್ರಿ ಡೇ ಹಬ್ಬನೇ ಸರ್. ಸರ್ ಏನು ಹೇಳ್ತೀರಾ ಸರ್? ನಾನು ಎಷ್ಟೊಂದು ನೋಡಿದ್ದೀನಿ ಈ ಥರ ಫ್ಯಾಮಿಲಿ ಥರ ಟ್ರೀಟ್ ಮಾಡೋ CEO ಅವ್ರ ಎಂಪ್ಲಾಯೀಸ್ಗೆ ಕಾರು, ಸೈಟ್ ಎಲ್ಲ ಕೊಡ್ತಾರೆ. ನಿಮ್ಗೇನ ಕೊಡ್ಸಿದ್ದಾರೆ ಸರ್? ಸಾರ್, ನಮ್ಮ ಆಫೀಸಲ್ಲಿ ಕ್ಯಾಪಸಿಟಿನೇ ಇಲ್ಲ, ಊಟದ ಫೆಸಿಲಿಟಿನೇ ಇಲ್ಲ, ಇನ್ನು ಎಲ್ಲಿಂದ ಸೈಟು ಸಾರ್. ದೇ ಟ್ರೀಟ್ ಅಸ್ ಲೈಕ್ ಫ್ಯಾಮಿಲಿ ಸಾರ್. ಜೇನಿನ ಗೂಡು ನಾವೆಲ್ಲ, ಬೇರೆ ಆದರೆ ಜೇನಿನ. ನಿಜ ಸರ್, ಟ್ರೀಟ್ ಕೊಡ್ಸೋದಕ್ಕಿಂತ ನಮ್ಮನ್ನು ಹೆಂಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ಮುಖ್ಯ ಆಗತ್ತೆ ಸರ್. ತುಂಬ ಖುಷಿ ಆಗ್ತಿದೆ ಸರ್. ಸಾರ್, ನಮ್ಮ CEO ನಮ್ಮನ್ನೆಲ್ಲ ಮಕ್ಕಳ ಥರ ನೋಡ್ಕೋತಾರೆ. ಅಯ್ಯೋ, ಅದಕ್ಕೆ ಸಾರ್, ನಾವು ನಮ್ಮ ಫ್ಯಾಮಿಲಿನ ಬಿಟ್ಟು ಈ ಫ್ಯಾಮಿಲಿಗೋಸ್ಕರ ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆ ತನಕ ಕತ್ತೆ ಥರ ದುಡಿತೀವಿ ಸರ್. ಯಾಕಂದ್ರೆ ನಮಗೆ ಫ್ಯಾಮಿಲಿ ಇಂಪಾರ್ಟೆಂಟ್ ಸರ್. ಫ್ಯಾಮಿಲಿ. ಅಪ್ಪ ನೋಡಿದ್ರಲ್ಲ, ಈ ಥರದ ಒಂದು ಕಂಪ್ನಿ ನಾನು ನೋಡೇ ಇರಲಿಲ್ಲ. ಅವರ ಎಂಪ್ಲಾಯೀಸ್ ಅಯ್ಯೋ ಆನಂದ ಬಾಷ್ಪ ಬೇರೆ ಆಗ್ತಿದ್ದಾರೆ ಎನ್ಸ್ಕೊಂಡು. ಸರ್, ಆನಂದ ಬಾಷ್ಪ ಸರ್ ಏನು ಹೇಳ್ತಿದೆ? ಏನಾಯ್ತು ಸರ್? ಲೇಡಪ್ ಅಂತ ಮೇಲ್ ಬಂದಿದೆ ಸರ್. ಆಯ್ತಾ? ನಿಮ್ಮ ಕೆಲಸ ತೆಗೆದಾಕ್ಬಿಟ್ರಾ ಸರ್? ಏನು ಹೇಳ್ತೀರಾ ಸರ್? ಸರ್, 1 ತಿಂಗಳ ಸಂಬಳನೂ ಕೊಟ್ಟಿಲ್ಲ ಸರ್. ಫ್ಯಾಮಿಲಿ ಸರ್, ಫ್ಯಾಮಿಲಿ ಅಂತೇಳಿ ನೀವು 1 ತಿಂಗಳ ಸಂಬಳ ಕೊಟ್ಟಿಲ್ಲ ಸರ್? ಸರ್ ನಿಜ ಸರ್, ಚೆಕ್ ಮಾಡಿ ಸರ್. EMI ಮನೆಗೆ ಏನು ಹೇಳ ಸರ್? ಫ್ಯಾಮಿಲಿ ಏನು ಹೇಳ ಸರ್? ನಿಮ್ಮ ಕಂಪ್ನಿಗೆ ಹೇಳ್ತೀರಾ ಸರ್? ಆ ಫ್ಯಾಮಿಲಿ ಅಲ್ಲ ಸರ್, ನಾನು ಹೆಂಡತಿ ಮಕ್ಕಳಿಗೆ ಏನು ಹೇಳ ಸರ್? ಅಯ್ಯೋ ಸರ್ ನೋಡಿದ್ರಲ್ಲ ವೀಕ್ಷಕರೇ, ಫ್ಯಾಮಿಲಿ ಅಂತ ಬೆಣ್ಣೆ ಥರ ಮಾತಾಡಿ ಬ್ಯಾಕಲ್ಲಿ ಬಾಂಬ್ ಇಟ್ಬಿಟ್ರು. ಹುಷಾರಾಗಿರಿ ಸರ್. ನಿಮ್ಮ ಜೀವನದ ದೊಡ್ಡ ಪಶ್ಚಾತ್ತಾಪ ಏನು ಸರ್? ಚಿಕ್ಕವನಿದ್ದಾಗ ನಾನು ನನ್ನ ಟೀಚರ್ ಮಾತನ್ನ ಕೇಳಬೇಕಿತ್ತು ಅಂತ ಅನಿಸ್ತಾ ಇದೆ. ಗ್ರೇಟ್ ಗುರುದೇವ ಭವ ಅಂತ ಅದಕ್ಕೆ ತಾನೇ ಹೇಳೋದು ಸರ್. ಅವ್ರು ಏನು ಹೇಳ್ತೀರಿ ಸರ್? ಕೇಳಿದ್ರೆ ತಾನು ಹೇಳಕ್ಕೆ.